ಒಂದು ಬೈದು ನೀನೇನು ಕತೆ ಬರೀಬೇಕಾ ಮುಂದೆ, ನಿಮ್ಮ ತಂದೆ ನಿನ್ನ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ, ಹೀಗೆ ಮಾಡ್ತೀಯಲ್ಲ ನೀನು ಅಂತ ಬೈತು, ಚೆನ್ನಾಗಿ ಬೈತು. ಆಗ ನಾನು ನನ್ನ ಅಕ್ಕ ಒಂದೇ ಸ್ಕೂಲಲ್ಲಿದ್ವಿ. ನಾವಿಬ್ಬರು ಹೋಗ್ತಿದ್ರಿ. ಕುಮಾರಿ ಪದ್ಮಜ ಬಂದರು ಅಂತ ಒಂಥರ ರಾಜ ಮರ್ಯಾದೆ ಅವಳಿಗೆ. ಕತೆ ಬರೆದ್ರೆ ಇಷ್ಟೊಂದೆಲ್ಲ ಮರ್ಯಾದೆ ಸಿಗತ್ತಾ ಅಂತ ಒಂಥರ ಆಶ್ಚರ್ಯ ಆಯಿತು ನನಗೆ. ಮೊದಲನೇ ಕಾದಂಬರಿ ತುಂಬ ಪಾಪ್ಯುಲರ್ ಆಯಿತು ಅವಳದು. ಎರಡನೇ ಕಾದಂಬರಿ ಒಂದು 70 ಪೇಜ್ ಬರೆದಿಟ್ಲು. ನಾನು ಓದ್ತೀನಿ ಅಂತ ಹೀಗೆ ಮುಟ್ಟಿದೆ. ಮುಟ್ಬೇಡ ಕಣೆ, ಕೊಳೆ ಆಗತ್ತೆ ಅಂದ್ಬಿಟ್ಲು ಅವಳು. ನಮ್ಮ ತಾಯಿ ಅವಳನ್ನು ಬೈತಿದ್ದರೆ ನಾನು ಕತೆಗಾರತಿ ಆಗ್ತಿರ್ಲಿಲ್ಲ. ನನಗೆ ಹೇಳಿದ್ರು, ನಿನಗೆ ಬರೆಯೋಕ್ಕೆ ಬರಲ್ವೇನಮ್ಮ, ಬರೀ ನೀನು. ಅದು ನನಗೆ ಅವ್ರು ಎನ್ಕರೇಜ್ ಮಾಡಿದ್ರು, ಬರೀ ಒಂದು ಕಾದಂಬರಿ, ಪ್ರಯತ್ನ ಪಡು, ಯಾಕಾಗಲ್ಲ ನಿನ್ಗೆ ಬರೆಯೋಕ್ಕೆ ಅಂದರು. ನೂರೊಂದು ನೆನಪು. ನೀವು ಮೊದಲನೇದಾಗಿ ಬರೆದಂಥ ಕತೆ ಯಾವುದು? ನಾನು ಮೊದಲು ಕತೆ ಬರೀಲಿಲ್ಲ. ಚಿಕ್ಕಂದಿನಿಂದ ನಮ್ಮ ಮನೆಯಲ್ಲಿ ಸಾಹಿತ್ಯದ ವಾತಾವರಣ ಇತ್ತು, ಅದೇನು ಹೇಳ್ಬೋದು ನಾನು. ಏಕೆಂದರೆ ಅಮ್ಮ ಓದ್ತಾ ಇದ್ರು, ಕಾದಂಬರಿಗಳನ್ನು ತಂದು ಓದ್ತಾ ಇದ್ರು. ನಮ್ಮ ತಂದೆನೂ ಓದ್ತಾ ಇದ್ರು. ಆದರೆ ಅವರು ಇಂಗ್ಲೀಷ್ ಪ್ರೇಮಿ, ಹಾಗಂತ ಕನ್ನಡ ಓದಲ್ಲ ಅಂತಲ್ಲ, ಓದ್ತಾ ಇದ್ರು. ಹೆಚ್ಚಾಗಿ ಇಂಗ್ಲೀಷ್ ಕಾದಂಬರಿಗಳು ಅಂದರೆ ಅವರು ಇಂಗ್ಲೀಷ್ ಟೀಚರು. ಓಕೆ. ಆದ್ದರಿಂದ ರೆನನ್ ಮಾರ್ಟಿನ್ ಅವ್ರ ಬಾಯಲ್ಲಿದೆ ಅಂತ ಜನ ಹೇಳೋರು. ಅಷ್ಟು ಚೆನ್ನಾಗಿ ಅವರು ಗ್ರಾಮರ್ ಪಾಠ ಮಾಡ್ತಾಯಿದ್ರು. ನಾನು ಸರಗೂರಿಗೆ ಹೋದ್ವಿ ನಾವು. ಬನ್ನೂರಿಂದ ಪಿರಿಯಾಪಟ್ಟಣದಲ್ಲಿದ್ವಿ, ಆಮೇಲೆ ಬನ್ನೂರಿಗೆ ಬಂದ್ವಿ. ಬನ್ನೂರಿಂದ ಸಂತೆ ಸರಗೂರು ಕಡೆ ಹೋದ್ವಿ. ಸಂತೆ ಸರಗೂರಲ್ಲಿ ನಾನು ಮಾಧ್ಯಮಿಕ ಶಾಲೆಯಲ್ಲಿ 6ನೇ ಕ್ಲಾಸ್ ಓದ್ತಾ ಇದ್ದೆ. ಆಗ ನಮಗೆ ಒಬ್ಬರು ಮೇಷ್ಟ್ರು ಬಂದರು, ಚನ್ನಬಸವಯ್ಯ ಅಂತ ಹೇಳಿ. ಅವರು ನೀತಿ ಪಾಠ ಅಂತ ಹೇಳಿ ಪಿರಿಯಡಲ್ಲಿ ಚಂದವಳ್ಳಿ ತೋಟ ಕಥೆನ ನಮಗೆ ಧಾರಾವಾಹಿ ಥರ ಹೇಳಿದ್ರು. ನನಗೆ ಬಹಳ ಇಷ್ಟ ಆಗಿತ್ತು. ಅದನ್ನು ಬಂದು ನಾ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ಈ ಥರ ಕತೆ ಇದೆ. ಅದಕ್ಕೆ ಅವ್ರು ಇದ್ದವರೆ, ತರಾಸು ಎಲ್ಲ ನಮಗೆ ತುಂಬ ಪರಿಚಯ ಅಮ್ಮ. ಅಮ್ಮ ಚಿತ್ರದುರ್ಗದವರು ಇದ್ದವರು, ಅದರಿಂದ ತರಾಸು ನಿಮ್ಮ ಅಣ್ಣಂಗೂ ಫ್ರೆಂಡು, ಅವ್ರ ಪುಸ್ತಕ ತೊಗೊಂಡು ಬಾ ನೋಡೋಣ ಅಂದರು. ಸರಿ, ಆ ಪುಸ್ತಕ ಇಸ್ಕೊಂಡು ಬಾ. ನಾನು ಹೋಗಿ ಕೇಳಿದೆ ನಮ್ಮ ಮೇಷ್ಟ್ರನ್ನ, ಚಂದಬಳ್ಳಿ ತೋಟ ಕೊಡಿ, ನಾವು ಓದಿ ಕೊಡ್ತೀನಿ ಅಂತ. ಸರಿ, ಅವರು ಕೊಟ್ಟರು, ಓದಿದೆ, ತುಂಬ ಇಷ್ಟ ಆಯಿತು. ಬಂದು ಹೇಳಿದೆ, ಟ್ರ್ಯಾಜಿಡಿನಾ ಕಾಮಿಡಿನಾ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ, ಟ್ರ್ಯಾಜಿಡಿ ಕಾಮಿಡಿಗೆ ನನಗೆ ವ್ಯತ್ಯಾಸ ಗೊತ್ತಿಲ್ಲ ಅಂದೆ. ಆಗ ಅವ್ರು ಹೇಳಿದ್ರು, ದುಃಖ ಅಂತ ಅಂದ್ರೇನು, ಸುಖ ಅಂತ ಅಂದ್ರೇನು ಅಂತ ಹೇಳಿದ್ರು. ಅವರಿಂದ ನನಗೆ ಓದೋ ಒಂದು ಅಭ್ಯಾಸ ಬೆಳೀತು ಅಂತ ಹೇಳ್ಬೋದು. ಮತ್ತು ಅದೇ ಶಾಲೆಯಲ್ಲಿ ಒಬ್ಬರು ಮಹದೇವ ನಾಯಕ ಅಂತ ಇದ್ದರು. ಅವರು ಆಗ ಒಂದು ಸಂಪಿಗೆ ಅರಳಾವೆ ಅಂತ ಹೇಳಿ ಒಂದು ಕವನ ಸಂಕಲನ ತಂದಿದ್ರು, ಜಾನಪದ ಕವನ ಸಂಕಲನ. ಅವರು ಮುನ್ನುಡಿ ಬರೆದು ಅದನ್ನು ಬೋರ್ಡ್ ಮೇಲೆ ಬರೆದಿದ್ರು. ಅವ್ರಿಗೇನು ಖುಷಿ ಇತ್ತೋ ಗೊತ್ತಿಲ್ಲ. ನಾನು ಅದನ್ನು ಬರ್ಕೊಂಡಿದ್ದೆ. ಆಮೇಲೆ ಮನೆಗೆ ಬಂದು ಅಮ್ಮಂಗೆ ಹೇಳಿದ್ದೆ, ಮೇಷ್ಟ್ರಾದರೆ ಕಥೆಯೆಲ್ಲ ಬರಿಬೋದಾ ಅಂತ ಕೇಳಿದ್ದೆ. ಅದು ಅವರವರ ಮೇಲೆ ಹೋಗತ್ತಮ್ಮ ಅಂದರು. ಅಮ್ಮ ಅಲ್ಲಿಗೆ ಮುಗೀತು. ಹೈಸ್ಕೂಲಿಗೆ ಬರೋ ಅಷ್ಟೊತ್ತಿಗೆ ನಾಗಲಕ್ಷ್ಮಮ್ಮ ಅಂತ ಒಬ್ಬರು ಪಂಡಿತರಿದ್ದರು, ಕನ್ನಡ ಪಂಡಿತರು. ಅವರು ಅಮ್ಮನಿಗೆ ಆರಿಸಿದ ಪುಸ್ತಕಗಳನ್ನು ಕಳಿಸೋರು. ಆಮೇಲೆ ನನಗೆ ಹೇಳಿದ್ರು, ನೀನು ಪದ್ಮಜ ಅಂದರೆ ನನ್ನ ಅಕ್ಕ, ನೀವಿಬ್ಬರೂ ರಜಾ ಬಂದಾಗ ಈ ಪುಸ್ತಕಗಳು ಓದ್ಬೋದು, ಚೆನ್ನಾಗಿರುತ್ತೆ ಓದಿ ಅಂತ. ಬಿ ಪುಟ್ಟಸ್ವಾಮಯ್ಯನವ್ರದ್ದು ಮತ್ತು ರವೀಂದ್ರನಾಥ್ ಠಾಗೂರರ ಅನುವಾದಗಳು, ಆಮೇಲೆ ಶರತ್ಚಂದ್ರರ ಅನುವಾದಗಳು, ಅದನ್ನೆಲ್ಲ ಕೊಟ್ಟು ಕಳಿಸೋರು ಅಮ್ಮಂಗೆ. ಅದು ಓದ್ತಿದ್ವಿ. ನಿಜ ಹೇಳಬೇಕಂದ್ರೆ ಆಗ ನಾನು ತ್ರಿವೇಣಿ ಹೆಸರನ್ನಾಗಲಿ ಅಥವಾ ಬೇರೆಯವರು ಯಾವ ಲೇಖಕಿಯರ ಹೆಸರನ್ನು ನಾನು ಕೇಳಿರಲಿಲ್ಲ. ಆ ರೀತಿ ಓದೋ ಹವ್ಯಾಸ ಬೆಳೆಸ್ಕೊಂಡೆ ನಾನು ಅಂತ ಹೇಳ್ಬೋದು. ನಂತರ ಕೃಷ್ಣರಾಜ ಸಾಗರಕ್ಕೆ ಬಂದ್ವಿ ನಾವು. ಕೃಷ್ಣರಾಜ ಸಾಗರಕ್ಕೆ ಬಂದ ಮೇಲೆ ಹೈಸ್ಕೂಲ್ನಲ್ಲಿ ನನಗೆ ಒಬ್ಬರು ಗೀತಾಮಣಿ ಅಂತ ನನ್ನ ಸಹಪಾಠಿ ಇದ್ದರು. ನಾನು ಈಗಲೂ ಅವಳನ್ನು ತುಂಬ ಜ್ಞಾಪಿಸ್ಕೊಳ್ತೀನಿ. ಎಂಥ ಅದ್ಭುತ ಕಲ್ಪನಾ ಶಕ್ತಿ ಇತ್ತು ಅವಳಿಗೆ ಅಂತಂದರೆ, ಅವಳು ಓದಿದ ಕಥೆಗಳನ್ನೆಲ್ಲ ಬಂದು ನಮಗೆ ಹೇಳೋಳು, ಕಾದಂಬರಿಗಳದ್ದು. ಆಮೇಲೆ ಪ್ರತಿ ಶನಿವಾರ ನನಗೊಂದು ಕಾದಂಬರಿ ತಂದುಕೊಡೋಳು. ಅದು ತ್ರಿವೇಣಿದೇ ಆಗಿರುತ್ತಿತ್ತು. ಸೋಮವಾರ ನೀವು ವಾಪಸ್ ಕೊಡಬೇಕು ಅಂತ ಹೇಳೋಳು. ಸರಿ, ಅವರಿಗೆ ಬೆಳಗೊಳದಲ್ಲಿ ಒಂದು ಕ್ಲಬ್ ಇತ್ತು, ಅಲ್ಲೇ ಆ ಪುಸ್ತಕಗಳು ಸಿಗ್ತಿತ್ತು.
ಸರಿ, ನಾನು ಪುಸ್ತಕ ತಂದು ಕೊಡ್ತಿದ್ದೆ. ಶನಿವಾರ ಎಲ್ಲ ಅಮ್ಮ ಓದಿ ಮುಗಿಸೋರು, ಭಾನುವಾರ ನಾವು ಓದ್ತಿದ್ದೆ. ಸೋಮವಾರ ತೊಗೊಂಡೋಗಿ ಪುಸ್ತಕ ಕೊಡ್ತಿದ್ದೆ. ಚೆನ್ನಾಗಿತ್ತಾ ಇಲ್ವಾ ಅಂತ ಕೇಳೋಳು, ಹೇಳ್ತಿದ್ದೆ ಅಷ್ಟೇ. ಒಂದು ಸಲ ಅಪಸ್ವರ ತಂದುಕೊಟ್ರು, ತ್ರಿವೇಣಿಯವ್ರದ್ದು. ಅದು ಮನೆಯಲ್ಲೇ ಓದಿದೆ, ಕೊಟ್ಟಿದ್ಲು, ಓದಿದೆ. ಇನ್ನೊಂದು ದಿನ ಬಂದವಳು ಏನು ಹೇಳಿದ್ಲು, ನೋಡು 10 ಗಂಟೆಗೆ ನಿಂಗೆ ಕೊಡ್ತೀನಿ, 5 ಗಂಟೆಗೆ ವಾಪಸ್ ಕೊಡಬೇಕು. ಮನೆಗೆ ವಾಪಸ್ ಹೋಗೋಣ, ಏನಾದರೂ ನೆಪ ಹೇಳಿ ಅಂದರೆ ನಮ್ಮ ತಂದೆನೇ ಹೆಡ್ ಮಾಸ್ಟ್ರು. ತಲೆನೋವು ಮೂಗು ನೋವು ಅಂತ ಹೇಳೋವಂಗಿಲ್ಲ. ಏನು ಮಾಡೋದು? ಮೊದಲನೇ ಪಿರಿಯಡ್ ಹೇಗೋ ಓದಿದೆ, 2ನೇ ಪಿರಿಯಡು ಓದಿದೆ, 3ನೇ ಪಿರಿಯಡ್ ಗಣಿತ. ನನ್ನ ತಲೆನೋವಿನ ಒಂದು ವಿಷಯ ಅಂತ ಹೇಳ್ಬೋದು. ನನಗೆ ತಲೆಗೆ ಯಾವತ್ತೂ ನನಗೆ ಗಣಿತ ಆಗಲಿ, ರಾಸಾಯನಿಕ ಶಾಸ್ತ್ರ ಆಗಲಿ, ಭೌತಶಾಸ್ತ್ರ ಆಗಲಿ ನನಗಿಷ್ಟ ಇರಲಿಲ್ಲ. ಇಷ್ಟ ಇಲ್ಲದ ಸಬ್ಜೆಕ್ಟು. ಏನೋ ಒಂದು ಲೆಕ್ಕ ಕೊಟ್ಟರು ಮಾಡಿಬಿಟ್ಟು ಪುಸ್ತಕದ ಒಳಗಡೆ ಇಟ್ಕೊಂಡು ಅಪ್ಪಜಯ್ಯ ಓದ್ತಾ ಇದ್ದೀನಿ. ಮೀರನ ಕತೆ ಹಿಂಗಾಗೋಯ್ತಲ್ಲ ಅಂತ ಬಹಳ ದುಃಖ ಆಗೋಗಿತ್ತು. ಮೇಷ್ಟ್ರು ಬಂದು ಎದುರಿಗೆ ನಿಂತ್ಕೊಂಡು ಕೋಲಿಂದ ಕೇಳ್ತಾ ಇದ್ದಾರೆ, ಮುಕ್ತ ಈ ಪ್ರಶ್ನೆಗೆ ಉತ್ತರ ಕೊಡು, ಏನು ಅದೇನೋ ಇದು ಒಂದು ಆಲ್ಜಿಬ್ರಾದ್ದು ಅಥವಾ ರೂಢಿಗಣಿತ ಯಾವುದೋ ಕೇಳ್ತಾ ಇದ್ದಾರೆ. ನಾನು ಆ ಪ್ರಪಂಚದಲ್ಲೇ ಇಲ್ಲ. ಎದ್ದೇಳು ಅಂದರು. ಎದ್ದು ನಿಂತೆ, ಪುಸ್ತಕ ಕೆಳಗೆ ಬಿತ್ತು. ತಗೊಂಡು ಬೈದರು. ತಂದೆ, ನಮ್ಮ ತಂದೆ ಎಲ್ಲ ಮೇಷ್ಟ್ರು, ನರಸಿಂಹಯ್ಯ ಅಂತ ಅವ್ರ ಹೆಸರು. ಒಂದು ಬೈದು, ನೀನೇನು ಕತೆ ಬರೀಬೇಕಾ ಮುಂದೆ? ನಿಮ್ಮ ತಂದೆ ನಿನ್ನ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ, ಹೀಗೆ ಮಾಡ್ತೀಯಲ್ಲ ನೀನು ಅಂತ ಬೈದರು. ಚೆನ್ನಾಗಿ ಬೈದರು. ತುಂಬ ಬೇಜಾರಾಯಿತು. ಆದರೆ ಓದೋದು ಬಿಡೋಕ್ಕೆ ಇಷ್ಟ ಆಗಲಿಲ್ಲ. ಆ ಕಾದಂಬರಿ ಓದಿದೆ. ಮನೆಗೆ ಬರೋಕ್ಕೆ ಭಯ. ನಮ್ಮ ತಂದೆಗೆ ಹೇಳ್ಬಿಟ್ಟಿರ್ತಾರೆ ನಮ್ಮ ಮೇಷ್ಟ್ರು, ಏನು ಮಾಡ್ತಾರೋ ಅಂತ. ಬಟ್ ಅವ್ರು ಹೇಳಿರಲಿಲ್ಲ ಮೇಷ್ಟ್ರು. ಆಗಿಂದ ನನಗೆ ತ್ರಿವೇಣಿ ಕಾದಂಬರಿಗಳು ಹಿಡಿತು ಅಂತ ಹೇಳ್ಬೋದು. ನಿಜವಾಗಿ ತುಂಬ ಇಷ್ಟಪಟ್ಟು ಓದ್ತಿದ್ದೆ. ಒಂದು ರೀತಿ ನನ್ನ ಮೇಲೆ ಪ್ರಭಾವ ಬೀರಕ್ಕೆ ಹೋದರು ಅವರು. ನಂತರ ನನಗೆ ತುಂಬ ಒಂದು ಇದು ಕಾದಂಬರಿಗಳ ಬಗ್ಗೆ ಸಿಕ್ಕಿದ್ದು ಅಂದರೆ ಒಬ್ಬರು BV ನಾಗರಾಜ್ ಅಂತ, ನಮಗೆ 3 ತಿಂಗಳು ಅವರು ಮೇಷ್ಟ್ರು. ಅವರು ರೂಪದರ್ಶಿ, ಶಾಂತಲ ಈ ಕಾದಂಬರಿಗಳ ಕತೆ ಹೇಳೋರು. ನಿಮಗೆ ಸಾಧ್ಯವಾದರೆ ಅದನ್ನು ಮುಂದೆ ಓದಿ ಅಂತ ಹೇಳಿ ಹೋದರು. ಹೀಗೆ ಕಾದಂಬರಿ ಓದೋದನ್ನು ಹುಟ್ಟಿಸಿದವರು ಅವರೇನೆ. ಬರೆದಿದ್ದು ಯಾವುದಮ್ಮ? ಬರೆದಿದ್ದು ನಾವು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ನನ್ನ ಅಕ್ಕ ಒಂದು ಕಾದಂಬರಿ ಬರೆದ್ಲು, ಅನಿರೀಕ್ಷಿತ ಅಂತ. ಅದನ್ನು ಅವಳು ಮನಾಮೂರ್ತಿ ಕಳಿಸಿದ್ಳು. ಪ್ರಜಾಮತ ಸಂಪಾದಕರಾದ ಮನಾಮೂರ್ತಿ ಕಳಿಸಿದ್ಳು. ಅವರು ಅದನ್ನು ಸ್ವಲ್ಪ ತಿದ್ದಬೇಕು ಅಂತ ಹೇಳಿ, ನೀವು ಬೆಂಗಳೂರಿಗೆ ಬನ್ನಿ ಅಂತ ಅಕ್ಕನ ಕರೆದು, ತ್ಯಾಗರಾಜನಗರದಲ್ಲಿ ನಮ್ಮ ಸೋದರ ಮಾವನ ಮನೆ ಇತ್ತು. ಅವ್ರ ಮನೆ ಅಲ್ಲಿಗೆಲ್ಲೋ ಹತ್ತಿರ ಇತ್ತಂತೆ. ಪ್ರತಿದಿನ ಬಂದು ನನ್ನ ಅಕ್ಕನನ್ನು ತಿದ್ದಿ ಬರೆಸಿ ಅದನ್ನು ಧಾರಾವಾಹಿಯಾಗಿ ಪ್ರಕಟಿಸಿದರು. ಆಗ ನಾನು ನನ್ನ ಅಕ್ಕ ಒಂದೇ ಸ್ಕೂಲಲ್ಲಿದ್ವಿ. ನಾವಿಬ್ಬರು ಹೋಗ್ತಿದ್ರಿ. ಕುಮಾರಿ ಪದ್ಮಜ ಬಂದರು ಅಂತ ಒಂಥರ ರಾಜ ಮರ್ಯಾದೆ ಅವಳಿಗೆ. ಇವು ಕತೆ ಬರೆದ್ರೆ ಇಷ್ಟೊಂದೆಲ್ಲ ಮರ್ಯಾದೆ ಸಿಗತ್ತಾ ಅಂತ ಒಂಥರ ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಅವಳು ಮೊದಲನೇ ಕಾದಂಬರಿ ತುಂಬ ಪಾಪ್ಯುಲರ್ ಆಯಿತು ಅವಳದು. 2ನೇ ಕಾದಂಬರಿ ಒಂದು 70 ಪೇಜ್ ಬರೆದು ನಮ್ಮನೆ ಹಿಂದ್ಗಡೆ ಮನೆಯವರಿಗೆ ಓದಕ್ಕೆ ಕೊಟ್ಟಿದ್ಲು. ಅವರು ಇವು ಆರಂಭನೇ ತುಂಬ ಚೆನ್ನಾಗಿದೆ ಪದ್ಮಜ ಅಂತ ತಂದು ಕೊಟ್ಟರು. ನಾನು ಓದ್ತೀನಿ ಅಂತ ಹೀಗೆ ಮುಟ್ಬೇಡ ಕಣೆ, ಕೊಳೆ ಆಗತ್ತೆ ಅಂದ್ಬಿಟ್ರು ಅವಳು. ನಾನು ನಮ್ಮಮ್ಮನ ಹತ್ರ ಹೋಗಿ ಹೇಳಿದೆ, ನೋಡಮ್ಮ ಮುಟ್ಬೇಡ ಕೊಳೆ ಆಗತ್ತೆ ಅಂತಾಳೆ. ಹಿಂದ್ಗಡೆ ಮನೆಯವ್ರಿಗೆ ಕೊಟ್ಟಿದ್ದಾಳೆ, ನಿಂಗೆ ಓದಕ್ಕೆ ಕೊಟ್ಟಿದ್ದಾಳೆ, ನಂಗೆ ಕೊಡಲಿಲ್ಲ. ನಮ್ಮ ತಾಯಿ ಅವಳನ್ನು ಬೈತಿದ್ರೆ ನಾನು ಕತೆಗಾರ್ತಿ ಆಗ್ತಿರ್ಲಿಲ್ಲ. ನನಗೆ ಹೇಳಿದ್ರು, ನಿನಗೆ ಬರೆಯೋಕ್ಕೆ ಬರಲ್ವೇನಮ್ಮ, ಬರೀ ನೀನು. ಅದು ನನಗೆ ಅವ್ರು ಎನ್ಕರೇಜ್ ಮಾಡಿದ್ರು. ಬರೀ ಒಂದು ಕಾದಂಬರಿ, ಪ್ರಯತ್ನ ಪಡು, ಯಾಕಾಗಲ್ಲ ನಿನ್ಗೆ ಬರೆಯೋಕ್ಕೆ ಅಂದರು. ಆಗ ಬರೆದೆ. ಒಂದು 120 ಪೇಜು ಅಥವಾ 100 ಪೇಜಿಂದ ಒಂದು ಕಾದಂಬರಿ ಬರೆದೆ. ಯಾರು ಪ್ರಕಟಿಸ್ತಾರೆ ನಂಗೆ ಗೊತ್ತಿದ್ದು ಪ್ರಜಾಮತದವ್ರೊಬ್ಬರೇ. ರಜಾ ಬಂದಾಗ ನಾವು ಬೆಂಗಳೂರಿಗೆ ಹೋಗ್ತಿದ್ವಿ. ಬೆಂಗಳೂರಿಗೆ ಹೋದ್ವಿ. ನಮ್ಮ ದೊಡ್ಡಪ್ಪ CB ಜಯರಾಮ್ ಅಂತ, ಅವರು ಆಕಾಶವಾಣಿಯಲ್ಲಿ ಕೆಲಸದಲ್ಲಿದ್ದು ನಿವೃತ್ತರಾಗಿದ್ದರು ಅಥವಾ ಇನ್ನೂ ಕೆಲಸ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಅವರು ಮುಂಚೆ ಹೈಸ್ಕೂಲ್ HM ಆಗಿದ್ದರು. ಈ ಕೆಲಸ ಒಗ್ಗಲ್ಲ ಅಂತ ಹೇಳಿಬಿಟ್ಟು ಆಕಾಶವಾಣಿ ಸೇರಿದ್ರು. ಅವರು ನಾಟಕ ಕಂಪನಿಗಳಲ್ಲಿ ಅಭಿನಯಿಸ್ತಾ ಇದ್ರು.
ಅದರಿಂದ ಅವರ ಒಂದು ಸ್ನೇಹಿತರ ಬಳಗ ದೊಡ್ಡದಿತ್ತು. ಅವರೇನು ಮಾಡಿದ್ರು, ನಿನ್ನ ಮನಮೂರ್ತಿನ ಪರಿಚಯ ಮಾಡಿಸ್ತೀನಿ ಹೋಗೋಣ ಅಂತ ಕರ್ಕೊಂಡು ಹೋದರು. ಅವ್ರು ನನ್ನ ನೋಡ್ಬಿಟ್ಟು, ನೀನು ಕತೆ ಬರೀತೀಯೋ ಅಂದರು. ಬರೆದಿದ್ದೀನಿ ಅಂದೆ. ಪುನಃ ನೀನು 4 ದಿನ ಬಿಟ್ಟು ಬರಬೇಕು ಅಂದರು. ಸರಿ, ನಮ್ಮ ದೊಡ್ಡಪ್ಪನ ಕರ್ಕೊಂಡು ಹೋಗ್ತೀನಿ ಅಂದರು. ಮನೆಗೆ ಬಂದೆ. ಒಂಥರ ಏನಂತಾರೋ ಹೋದೆ. ವಾಪಸ್ ಹೋದರೆ, ನೀನೇ ಬರೆದಿದ್ದು ಅಂತ ನನಗೇನು ಗೊತ್ತು, ಬೇರೆ ಯಾರಾದರೂ ಬರೆದಿರ್ಬೋದಲ್ವ ಅಂದರು. ನಾನೇ ಬರೆದಿರೋದು ನಿಜವಾಗಿ ಹಿಂದೆ. ನೀನು 20 ಪೇಜ್ ಬರಿಬೇಕು. ಹೇಗೆ ಬರಿತೀಯೋ ನಂಗೆ ಗೊತ್ತಿಲ್ಲ. ಇದನ್ನು ಬರ್ಕೊಂಡು 20 ಪೇಜು ನಾಡಿದ್ದು ತರಬೇಕು. ಯಾವ್ದನ್ನ 20 ಪೇಜ್ ಬರಿಬೇಕು? ಆಶ್ರಯ ಅಂತ ಕಾದಂಬರಿ. ಅದನ್ನ ಬರೆದು ನೀವು ಕೊಟ್ರಿ. 20 ಪೇಜ್ ಏನು ಬರಿಬೇಕು ಪುನಃ? ಅವರು ಹೇಳಿದ್ದು ಆ ಕಾದಂಬರಿಗೆ ಸಂಬಂಧಿಸಿದಂಗೆ 20 ಪೇಜ್ ಬರಿಬೇಕು. ನೀ ಕತೆ ಎಲ್ಲಿ ಸೇರಿಸ್ತೀಯೋ ನನಗೆ ಗೊತ್ತಿಲ್ಲ, ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ಅಥೆಂಟಿಕ್ ಆಗಿರಬೇಕು, ಕಾರಣ ಸರಿಯಾಗಿರಬೇಕು ಅಂತೆಲ್ಲ ಹೇಳಿ ಕಳಿಸಿದ್ರು. ಬಂದು ಮನೇಲಿ ಕೂತ್ಕೊಂಡು 20 ಪೇಜ್ ಸೇರಿಸ್ದೆ. ಯಾವುದೋ ಒಂದು ಘಟನೆ ತಗೊಂಡು, ನಾವಿವಾಗ ಸಿನಿಮಾ ಭಾಷೆಯಲ್ಲಿ ಟ್ರ್ಯಾಕ್ಗಳು ಸೇರೋ ಹಂಗೆ ಸೇರಿಸ್ದೆ. ತಗೊಂಡೋಗಿ ಕೊಟ್ಟೆ. ನಾಡಿದ್ದು ಬಾ ಅಂದ್ರು. ಪುನಃ ಹೋದೆ. ಚೆನ್ನಾಗಿ ಬರೆದಿದ್ದೀಯ, ಖುಷಿ ಆಯಿತು, ತುಂಬ ಇಷ್ಟ ಆಯ್ತಮ್ಮ, ನಿನ್ನ ಮೊದಲನೇ ಕಾದಂಬರಿನೇ ಇಷ್ಟು ಚೆನ್ನಾಗಿ ಬರೆದಿದೀಯ ಅಂತ ಖುಷಿ ಆಯಿತು. ಏನಮ್ಮ ಅದ್ರ ಹೆಸರು? ಆಶ್ರಯ ಅಂತ ಹೆಸರು. ಆಶ್ರಯ ಅಂತ. ಏನು ಜಾನರ್ದು, ಏನು ಸಂಬಂಧಪಟ್ಟಿದ್ದು? ಬಹುಶಃ ನನ್ನ ಮೇಲೆ ಬೇರೇನು ಸಿನಿಮಾಗಳು ಕಾದಂಬರಿಗಳು ಪ್ರಭಾವ ಬೀರಿರ್ಬೋದು. ಒಬ್ಬ ಅನಾಥ ಹುಡುಗಿ ನನ್ನ ಒಂದು ಮನೆಗೆ ಕೆಲಸಕ್ಕೆ ಹೋಗಿ ಆ ಕೆಲಸದಲ್ಲಿ ತೊಡಗಿದ್ದು, ಅಲ್ಲಿ ಒಂದು ಸೈಕಾಲಜಿ ಪ್ರಾಬ್ಲಮ್ ಬರುತ್ತೆ. ನನಗೆ ಇಷ್ಟವಾದ ಸಬ್ಜೆಕ್ಟ್ ಅದು. ಅದನ್ನು ಹೇಗೆ ಸಾಲ್ವ್ ಮಾಡ್ತಾಳೆ ಅನ್ನೋದು ತೊಗೊಂಡಿದ್ದೆ ನಾನು. ಅವರಿಗೆ ಬಹಳ ಖುಷಿ ಆಯಿತು. ಚೆನ್ನಾಗಿದೆ ಬುಕ್ಕು, ಆದರೆ ನಾ ಹಾಕಲ್ಲ ಅನ್ನಿತ್ತು. ಯಾಕೆ ಅಂದೆ, ಈಗ ತಾನೇ ನಿಮ್ಮ ಅಕ್ಕಂದು ಹಾಕಿದ್ದೀನಿ, ನಿಮ್ಮ ದೊಡ್ಡಪ್ಪ ಬೇರೆ ಒಂದು ಕತೆ ಬರ್ಕೊಟ್ಟಿದ್ದಾರೆ, ಅದು ಹಾಕಿದ್ದೀನಿ, ಆಮೇಲೆ ಎಲ್ಲ ಏನಂತಾರೆ ಮೊನಾಪಲಿ ಆಗೋಯ್ತು ಅಂತಾರಮ್ಮ, ನಿಂದು ಹಾಕಲ್ಲ. ಆದರೆ ನೀ ಬರೆಯೋದು ಬಿಡಬೇಡ, ಬರೀಲೇಬೇಕು ನೀನು ಅಂದರೆ. ನಾನು ರಾಜಕೀಯ ನಾಯಕರ ಬಗ್ಗೆ ಬರೆಯಲ್ಲ. ಯಾಕೆ ಅಂದರೆ ನಾನು ಯಾರನ್ನು ಹತ್ತಿರದಿಂದ ನೋಡಿಲ್ಲ. ನಾನು ನೋಡಿರೋದು ನಮ್ಮ ತಂದೆ. ಭಾಳ ಖುಷಿ ಆಯಿತು. ನನಗೆ ಅನ್ನಿಸ್ತು, ಹೌದಲ್ವಾ, ನಾವು ಈ ಥರ ಯೋಚನೆ ಮಾಡ್ಬೋದಲ್ವ.